ಚಿಕ್ಕ ಗುರುತಿನ ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರು ಆ ಥರ ಯಾವ ಇಲಾಖೆಯಲ್ಲಿ ಕೊಟ್ಟಿರುವ ಇಲಾಖೆ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನು ಮುಂದೆ ಸರಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅವರು ಒಳ್ಳೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ, ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮುಂದೆ ಸರಿಯಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇತಿಹಾಸದಲ್ಲೇ ಒಂದು ಸಭಾತ್ಯಾಗ ಮಾಡುವಂಥದ್ದಾಗಿರಲಿಲ್ಲ, ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲ್ಲ ಅನ್ನೋ ನಿಟ್ಟಿನಲ್ಲಿ ಹಿಂದೆ ಯಾರು ಕೇಳ್ತಿರಲಿಲ್ಲ ಸಭಾಪತಿಗಳು, ಇವ್ರು ಕೇಳಿವರಷ್ಟೇ. ಇದು ನಿರಂತರವಾಗಿ ನಾವು ನೋಡ್ತಲೇ ಬಂದಿದ್ದೀವಿ. ನಮ್ಮ ಮನೆಗೆ ಬಂದು 6 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಉತ್ತರಗಳು ಬಂದಿರುವವೆ. ಲಿಖಿತ ಮೂಲಕ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತಕ್ಕಂಥದ್ದು ಸೆಷನ್ ಮುಗಿದು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಬಂದವು ಮನೆಗೆ ಉತ್ತರ. ಅದರಿಂದ ಇದು ಸಹಜವಾಗಿ ನಡ್ಕೊಂಬತ್ತಾ ಇತ್ತು. ಈಗ ಇವರು ಕಂಡೀಷನ್ ಮಾಡಿದ್ದಾರೆ, ಹೌಸ್ ನಡೆಯುವಾಗಲೇ ಉತ್ತರ ಕೊಡಿ ಶಾಸಕರುಗಳಿಗೆ ಅಂತ ಒಂದು ಕಂಡೀಷನ್, ಇದು ಸ್ಟ್ರಿಕ್ಟ್ ಆಗಿ ನಡೀಲಿ ಅಂತ ಹಿಂಗೆ ಮಾಡಿದ್ದಾರೆ. ಇದು ಒಳ್ಳೆಯದೇ ಬೆಳವಣಿಗೆ. ಇದರಿಂದ ಎಲ್ಲರೂ ಎಚ್ಚೆತ್ಕೊಂಡವ್ರೆ, ಸರಿಯಾದ ಟೈಮ್ಗೆ ಉತ್ತರಗಳು ಸಿಗ್ತಕ್ಕಂಥದ್ದಾಗಿದೆ. ನೋಡಿ ಹೇಳಿದಾರಲ್ಲ, ಎಂಕ್ವೈರಿಗೆ ಇವತ್ತು ಸಿಐಡಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಲಾಕಪ್ ಇತ್ತೀಚೆಗೆ ಅಲ್ಲೂ ಪೊಲೀಸ್ನವರು ಲಾಟಿನೇ ಇಟ್ಕೊಂಡಿಲ್ಲ, ಹೊಡೆದೇಂದ್ರ ಲಾಕಪ್ ಆಗಿರಲ್ಲ. ನೋಡ್ಬೇಕು, ಅದು ಎಂಕ್ವೈರಿ ಆದ್ಮೇಲೆ ಗೊತ್ತಾಗುತ್ತದೆ. ಸಹಜವಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಸತ್ತೋದ್ರೆ ಎಲ್ಲರೂ ಸಹ ಪೊಲೀಸ್ನವ್ರ ಮೇಲೆ ಅದು ಸಹಜವಾಗಿ ದೂರ್ತಾರೆ. ಅದರಿಂದ ಏನಾಗಿದೆ ಅನ್ನೋದು ಎಂಕ್ವೈರಿ ಆದ್ಮೇಲೆ ಅದರ ಚಿತ್ರಣ ಗೊತ್ತಾಗುತ್ತೆ. ಗೊತ್ತಿಲ್ಲ, ಅದು ಹೋಮ್ ಮಿನಿಸ್ಟ್ರಿಗೆ ಸೇರಿತ್ತು. ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವರು ವರದಿ ಕೇಳಿದ್ದಾರೆ, ರಿಪೋರ್ಟ್ ಆಧಾರದ ಮೇಲೆ ಮಾಡ್ತಾರೆ. ಅದು ಯಾರಾದರೂ ಅಲ್ಲಿ ಲೋಪ ಆಗಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅಮಾನತ್ ಮಾಡ್ತಾರೆ. ಚಿಕ್ಕ ಗುರುತಿನ ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರು ಆ ಥರ ಯಾವ ಇಲಾಖೆಯಲ್ಲಿ ಕೊಟ್ಟಿರುವ ಇಲಾಖೆ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನು ಮುಂದೆ ಸರಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅವರು ಒಳ್ಳೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ, ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮುಂದೆ ಸರಿಯಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇತಿಹಾಸದಲ್ಲೇ ಒಂದು ಸಭಾತ್ಯಾಗ ಮಾಡುವಂಥದ್ದಾಗಿರಲಿಲ್ಲ, ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲ್ಲ ಅನ್ನೋ ನಿಟ್ಟಿನಲ್ಲಿ ಹಿಂದೆ ಯಾರು ಕೇಳ್ತಿರಲಿಲ್ಲ ಸಭಾಪತಿಗಳು, ಇವ್ರು ಕೇಳಿವರಷ್ಟೇ. ಇದು ನಿರಂತರವಾಗಿ ನಾವು ನೋಡ್ತಲೇ ಬಂದಿದ್ದೀವಿ. ನಮ್ಮ ಮನೆಗೆ ಬಂದು 6 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಉತ್ತರಗಳು ಬಂದಿರುವವೆ. ಲಿಖಿತ ಮೂಲಕ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತಕ್ಕಂಥದ್ದು ಸೆಷನ್ ಮುಗಿದು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಬಂದವು ಮನೆಗೆ ಉತ್ತರ. ಅದರಿಂದ ಇದು ಸಹಜವಾಗಿ ನಡ್ಕೊಂಬತ್ತಾ ಇತ್ತು. ಈಗ ಇವರು ಕಂಡೀಷನ್ ಮಾಡಿದ್ದಾರೆ, ಹೌಸ್ ನಡೆಯುವಾಗಲೇ ಉತ್ತರ ಕೊಡಿ ಶಾಸಕರುಗಳಿಗೆ ಅಂತ ಒಂದು ಕಂಡೀಷನ್, ಇದು ಸ್ಟ್ರಿಕ್ಟ್ ಆಗಿ ನಡೀಲಿ ಅಂತ ಹಿಂಗೆ ಮಾಡಿದ್ದಾರೆ. ಇದು ಒಳ್ಳೆಯದೇ ಬೆಳವಣಿಗೆ. ಇದರಿಂದ ಎಲ್ಲರೂ ಎಚ್ಚೆತ್ಕೊಂಡವ್ರೆ, ಸರಿಯಾದ ಟೈಮ್ಗೆ ಉತ್ತರಗಳು ಸಿಗ್ತಕ್ಕಂಥದ್ದಾಗಿದೆ. ನೋಡಿ ಹೇಳಿದಾರಲ್ಲ, ಎಂಕ್ವೈರಿಗೆ ಇವತ್ತು ಸಿಐಡಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಲಾಕಪ್ ಇತ್ತೀಚೆಗೆ ಅಲ್ಲೂ ಪೊಲೀಸ್ನವರು ಲಾಟಿನೇ ಇಟ್ಕೊಂಡಿಲ್ಲ, ಹೊಡೆದೇಂದ್ರ ಲಾಕಪ್ ಆಗಿರಲ್ಲ. ನೋಡ್ಬೇಕು, ಅದು ಎಂಕ್ವೈರಿ ಆದ್ಮೇಲೆ ಗೊತ್ತಾಗುತ್ತದೆ. ಸಹಜವಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಸತ್ತೋದ್ರೆ ಎಲ್ಲರೂ ಸಹ ಪೊಲೀಸ್ನವ್ರ ಮೇಲೆ ಅದು ಸಹಜವಾಗಿ ದೂರ್ತಾರೆ. ಅದರಿಂದ ಏನಾಗಿದೆ ಅನ್ನೋದು ಎಂಕ್ವೈರಿ ಆದ್ಮೇಲೆ ಅದರ ಚಿತ್ರಣ ಗೊತ್ತಾಗುತ್ತೆ. ಗೊತ್ತಿಲ್ಲ, ಅದು ಹೋಮ್ ಮಿನಿಸ್ಟ್ರಿಗೆ ಸೇರಿತ್ತು. ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವರು ವರದಿ ಕೇಳಿದ್ದಾರೆ, ರಿಪೋರ್ಟ್ ಆಧಾರದ ಮೇಲೆ ಮಾಡ್ತಾರೆ. ಅದು ಯಾರಾದರೂ ಅಲ್ಲಿ ಲೋಪ ಆಗಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅಮಾನತ್ ಮಾಡ್ತಾರೆ. ಆಯ್ತು.